2002ರಿಂದ 2012ರವರೆಗೆ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ 452 ಅಸಹಜ ಸಾವುಗಳು ನಡೀತದೆ. ಅದರಲ್ಲಿ ಹೆಚ್ಚಿಂದೆಲ್ಲ ನೋಡಿ ಅಪರಿಚಿತ ಮಹಿಳೆ, ಅಪರಿಚಿತ ಹುಡುಗಿ, ಅಪರಿಚಿತ ಗಂಡಸು ಮತ್ತು ಹುಡುಗಿ. ಧರ್ಮಸ್ಥಳ ಆಲ್ಮೋಸ್ಟ್ ಇದರಲ್ಲಿ 352 ಕೂಡ ಧರ್ಮಸ್ಥಳ ಗ್ರಾಮದ್ದು. ಧರ್ಮಸ್ಥಳ ಗ್ರಾಮ ಚೆಕ್ ಮಾಡಿ, ಧರ್ಮಸ್ಥಳ ಗ್ರಾಮ ಅಪರಿಚಿತ ಮಹಿಳೆ, ಹೆಚ್ಚಿನವು ಕೂಡ ಅಪರಿಚಿತ. ಇಲ್ಲೇ ಇದೆ ನೋಡಿ, ನಾನು ಹೇಳ್ತಾ ಇಲ್ಲ, ನಾನು ಹಾಕಿರುವಂತದ್ದು ಎಲ್ಲವೂ ಅಪರಿಚಿತ. ಇದೆಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮದ್ದೇ. ಏನ್ ಕೆಂಪು ಪಟ್ಟಿಯಲ್ಲಿ ಮಾರ್ಕ್ ಮಾಡಿದ್ದೀನಿ ಎಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮದ್ದೇ. ಇಲ್ಲಿ ನೋಡಿ, ಇದೆಲ್ಲ ಅಪರಿಚಿತ ಮಹಿಳೆ, ಅಪರಿಚಿತ ಮಹಿಳೆ. ನಾನ್ ಕೊಡ್ತಾ ಇಲ್ಲ ನೋಡಿ, ಎಲ್ಲವೂ ಕೂಡ. ಸೌಜನ್ಯ ಕೊಲೆಯ ಪ್ರಕರಣಕ್ಕಿಂತ 20 ದಿನ ಮೊದಲು ಆನೆ ಮಾವುತ ಮತ್ತು ನಾರಾಯಣ ಯಮುನರ ಕೊಲೆ ನಡೀತದೆ. ಅದನ್ನೇನ್ ಮಾಡ್ತಾರೆ ಕೇಳಿದ್ರೆ, ಹಕ್ಕಿ ಪಿಕ್ಕಿ ಜನಾಂಗ ಬಂದಿದೆ, ಅವ್ರು ಕಳ್ತನಕ್ಕಾಗಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತಾರೆ. ಹಕ್ಕಿ ಪಿಕ್ಕಿ ಜನಾಂಗದವರು ಮುರುಕು ಮಾಡಿನ ಬಾಗಿಲಿಲ್ದೇ ಇರೋ ಮನೆಗೆ ಹೋಗಿ ಕಳ್ತನ ಮಾಡ್ತಾರೆ. ವೇದವಲ್ಲಿ ಪದ್ಮಲತಾ ಪ್ರಕರಣದ ಬಗ್ಗೆ ಬಿಜೆಪಿ ಅವರು ಸದನದಲ್ಲಿ ಚರ್ಚೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಬಹಿಷ್ಕಾರ ಮಾಡ್ತಾರೆ ಸದನವನ್ನ. ಒಂದಿನ ಬಿಜೆಪಿಯವರು ಸದನದಲ್ಲಿ ಇದೇ ಧರ್ಮಸ್ಥಳ ವಿಚಾರವಾಗಿ ಹೋರಾಟ ಮಾಡಿದಾಗ ಧರ್ಮಸ್ಥಳಕ್ಕೆ ಕಳಂಕ ಬರ್ಲಿಲ್ಲ, ಧರ್ಮಸ್ಥಳದಲ್ಲಿ ಕ್ಷೇತ್ರ ಹಾಳಾಗಿಲ್ಲ, ದೇವರಿಗೆ ಕಳಂಕ ಬಂದಿಲ್ಲ. ಇವತ್ತು ಅದೇ ಪದ್ಮಲತಾ ಪ್ರಕರಣ, ಅದೇ ಸೌಜನ್ಯ ಪ್ರಕರಣ, ಅದೇ ಯಮುನಾ ನಾರಾಯಣ ಪ್ರಕರಣ ಹಿಡ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡಿದ್ರೆ ಷಡ್ಯಂತ್ರ ನಡೀತದೆ ಬಿಜೆಪಿಯವರಿಗೆ. ಅಂದಿನ ಬಿಜೆಪಿ ಯಾವುದು, ಇಂದಿನ ಬಿಜೆಪಿ ಯಾವುದು? ನೀವು ಕಾಲಕ್ಕೆ ಅಜೆಂಡಾವನ್ನು ಚೇಂಜ್ ಮಾಡ್ಕೊಂಡು. ಇದರ ಜೊತೆಗೆ ಈಗ ಮತ್ತೆ ಒಂದು ವಿವಾದ, ಈ ಸೌಜನ್ಯ ಕೇಸ್ ಆದಮೇಲೆ ಮತ್ತೆ ಧರ್ಮಸ್ಥಳ ಚರ್ಚೆ ಬರಲಿಕ್ಕೆ ಕಾರಣನೇ ಸಾಮೂಹಿಕ ಸರಣಿ ಶವಗಳನ್ನು ಊತ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಸರ್. ಇವನ್ನೆಲ್ಲ ನೀವು ಸೂಕ್ಷ್ಮ ಗಮನಿಸಿದಾಗ ಈ ಬೂಡೆ ತಂದಿದ್ದಾಗಿರ್ಬೋದು, ಮತ್ತು ಆತನ ವಿರುದ್ಧವಾಗಿ ಪ್ರಕರಣ ಉಲ್ಟಾ ಆಗಿದ್ದಾಗಿರ್ಬೋದು, ಬಂಗ್ಲೆ ಗುಡ್ಡದಲ್ಲಿ ಇರ್ತಕ್ಕಂಥ ನಿಗೂಢವಾದಂಥ ಈಗ ಸಿಗ್ತಾ ಇರ್ತಕ್ಕಂಥ ಅಸ್ಥಿ ಪಂಜರಗಳು, ಅವಶೇಷಗಳು, ಇದ್ರ ಬಗ್ಗೆ ಸರ್ ಬಂಗ್ಲೆಗುಡ್ಡ ಈಗಲೂ ಕೂಡ ನಿಗೂಢವಾಗಿದೆಯಾ ಅಥವಾ ಆ ಥರದ ಅನುಮಾನ ದಟ್ಟವಾಗಿ ಕಾಡಲಿಕ್ಕೆ ಏನು ಬಲವಾದ ಕಾರಣಗಳಿದೆ ಅಂತ? ನಮಗೆ ಈ ಇಷ್ಟು ದಿನದವರೆಗೂ, ಈ ಒಂದು ತಿಂಗಳ ಹಿಂದಿನವರೆಗೂ ಕೂಡ SIT ಮೇಲೆ ಅಪಾರವಾದ ನಂಬಿಕೆ ಇದ್ದಿತ್ತು. ಅಂದ್ರೆ SIT ಏನೋ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಆ ರೀತಿಯಾಗಿ ನಮ್ಮ ಹೋರಾಟಗಾರರಿಗೆ ಅವರು ಬಿಂಬಿಸ್ತಾ ಇದ್ರು. ಇಲ್ಲ, ನಾವು ತನಿಖೆ ಆಗ್ತಾ ಇದೆ, ಅಲ್ಲೂ ಕೂಡ ಮಾಡ್ತಿದ್ವಿ, ಇಲ್ಲೂ ಕೂಡ ಮಾಡ್ತಿದ್ವಿ, ಹೆದರ್ಕೊಳ್ಬಿಡ್ಲಿ, ನ್ಯಾಯ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ರು. ನಮ್ಮ ಹೋರಾಟಗಾರರ ಮೇಲೆ ಷಡ್ಯಂತ್ರ ಅಂತ ಬಂತು. ತನಿಖೆಗೆ ಎಲ್ಲರೂ ಸಿದ್ಧರಿದ್ದೀವಿ. ಇಡೀ ಹೋರಾಟಗಾರರು ನಾವಾಗೆ ವಾಲಂಟಿಯರ್ ಆಗಿ ಕೇಳ್ತಿದ್ವಿ, ಯಾವಾಗ ಬೇಕಾದ್ರೆ ತನಿಖೆ ಕರೀರಿ, ನಾವು ಬರ್ತಾ ಇದ್ದೀವಿ ಅಂತ. ಆದ್ರೆ SIT ಒಂದ್ ವೇಳೆ ಕರೆಕ್ಟ್ ಆದ ರೀತಿಯಲ್ಲಿ ತನಿಖೆ ಮಾಡಿದಿದ್ರೆ ಇಷ್ಟೊತ್ತಿಗೆ ಏನು ಚಿನ್ನಯ್ಯ ಹೇಳಿದಾನೆ ಅಷ್ಟು ಹೆಣಗಳು ಮೇಲ್ ಬರ್ತಾ ಇದ್ವು. ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳ ಮೇಲೆ ಅಲ್ಲ ಸರ್ ಉತ್ಖನನ ಮಾಡಿದ್ದು ಅಂತ? ಅಲ್ಲ, ಹೌದು, ಆತ ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಉತ್ಖನನ ಮಾಡಿ ಒಂದ್ ಕಡೆ ಸಿಕ್ಕಿತ್ತು, ಒಂದ್ ಕಡೆ ಸಿಗ್ದಿಲ್ಲದಾದ್ರೆ ಅವ ಹೇಳಿರೋ ಸ್ಥಳದಲ್ಲಿ ಬಂಗ್ಲೆಗುಡ್ಡಲ್ಲಿ ರಾಶಿ ಬುರುಡೆಗಳು ಈಗ ಸಿಗ್ತಾ ಇದೆಯಲ್ಲ, ಅವನು ಅದನ್ನು ಕೂಡ ಹೇಳಿದಾನಲ್ಲ. ಅವ ಹೇಳಿರುವಂತ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಹೇಳಿರುವಂತ ಮೇಜರ್ ಪಾಯಿಂಟ್ ಬಂಗ್ಲೆಗುಡ್ಡೆ ಮತ್ತು ಬಾಹುಬಲಿ ಬೆಟ್ಟ. ಯಾಕೆ ಎರಡನ್ನು ಕೂಡ ನೀವು ಶೋಧ ಮಾಡ್ಲಿಲ್ಲ? ಯಾವ ಕಾರಣಕ್ಕಾಗಿ ನೀವು ಶೋಧ ಮಾಡ್ಲಿಲ್ಲ? ಹಾಗಾದ್ರೆ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನ ನಿಮ್ಗೆ ಅವರು ಒತ್ತಡ ಹಾಕಿ ನನ್ನೆಲ್ಲ ಹೇಳಿಸಿದ್ರು ಅನ್ನೋದನ್ನ ನೀವು ಒಪ್ಪುದಾದ್ರೆ, ಚಿನ್ನಯ್ಯ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೋಗಿ ಅಫಿದಾವತ್ ಹಾಕಿದ್ದಾನೆ, ನಾನು ಇಷ್ಟು ಹೆಣಗಳನ್ನು ಹುಗ್ದಿದ್ದೇನಂತ. ಆ ನಂತರ ಅಲ್ಲಿಂದ ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ದಕ್ಷಿಣ ಕನ್ನಡ SP ಅವರಲ್ಲೂ ಕೂಡ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅಲ್ಲೂ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾನೆ. ಅದಾದ ನಂತರ 164 ನ್ಯಾಯಾಲಯದಲ್ಲಿ, ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮ್ಯಾಜಿಸ್ಟ್ರೇಟ್ ಹತ್ರ, ಅಲ್ಲೂ ಕೂಡ ಕರೆಕ್ಟ್ ಆಗಿ ಹೇಳಿದ್ದಾನೆ. ಆ ನಂತರ ಇದೆಲ್ಲ ತನಿಖೆ ಆಗುವ ಸಂದರ್ಭದಲ್ಲಿ SIT ಪ್ರಾರಂಭ ಆಯಿತು. SIT ಮುಂದೂ ಕೂಡ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ, ನಾನಿಷ್ಟು ಭಾಗದಲ್ಲಿ ಹುಗ್ದಿದ್ದೇನೆ ಅಂತ. ನಿಮ್ಗೆ 5 ಭಾಗದಲ್ಲಿ ಹೇಳಿರುವಂತ ವಿಷಯಗಳು ನಿಮ್ಗೆ ಕಾಣಲಿಲ್ಲ SIT ಅವರಿಗೆ. ನೀವು ಚಿನ್ನಯ್ಯ ಏನ್ ಹೇಳ್ತಾನೆ ಅದನ್ನ ಕೊನೆಯದಾಗಿ ಅವನೇನೋ ಹೇಳ್ತಾನೆ, ಅವನು ಒತ್ತಡದಿಂದ ಹೇಳಿದಾನೆ, ಹೆದರ್ಸಿ ಹೇಳಿದಾರೆ ಅಂತ ಹೇಳೋದನ್ನ ನೀವು ಫೈನಲ್ ಮಾಡಿದ್ರಿ. ಆದ್ರೆ ಇಲ್ಲಿ ಇದಿಷ್ಟು ವಿಷಯಗಳು ನಡೆದಾಗ ತನಿಖೆ ಪ್ರಾರಂಭ ಆಗುತ್ತೆ, ಶವಗಳನ್ನು ಮೇಲೆತ್ತುವಂತ ಕೆಲಸ ಪ್ರಾರಂಭ ಆಗುತ್ತೆ. ಅದೇ ಸಮಯದಲ್ಲಿ SITಯ 3 ಜನ ಅಧಿಕಾರಿಗಳು ಮತ್ತು ಕೆಲವರಿದ್ದಾರೆ. ಒಂದು ನೇರವಾಗಿ ಹೇಳ್ತೇನೆ, ಮಂಜುನಾಥ್ ಗೌಡ್ರು, ಮತ್ತೊಬ್ರು DSP ಮಂಜುನಾಥ್ ಅವರು,
ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಗುಣಪಾಲ್ ಅಂತ, 3 ಜನ ಸೇರಿ ಇವನಿಗೆ ಒತ್ತಡ ಹಾಕ್ತಾರೆ ಅನ್ನೋದನ್ನ ಆವತ್ತಿನ ದಿನನೇ ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ ಲಾಯರು. ಅವ್ರನ್ನ ಹೊರಗೆ ಇಡ್ಬೇಕಂತ ಹೇಳ್ತು, ಅವ್ರನ್ನ ಸ್ವಲ್ಪ ದೂರ ಇಟ್ಟಿದ್ರು. ಆದ್ರೆ ಅವರು ಆವತ್ತಿನ ದಿನ ಏನು ಅಲ್ಲಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಇವತ್ತು ಅದೇ ಆಗಿದೆ. ಹಾಗಾದ್ರೆ 2023ರಲ್ಲಿ ಏನು ಚಿನ್ನಯ್ಯ ಬಂದು ಹೇಳಿದಾನೆ ಅದೆಲ್ಲ ವಿಡಿಯೋ ಇವತ್ತು ರಿಲೀಸ್ ಆಗ್ತಾ ಇದೆಯಲ್ಲ, ಯಾಕೆ ಇದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ವಾ SIT ಅವರಿಗೆ? ಅಂದ್ರೆ ನೀವೇನು ಮಾಡಿದ್ರು ಅದು ಸರಿಯಾಗುತ್ತನ್ನುವಂತ ಯೋಚನೆ ನಿಮ್ಗೆ? ನೀವು ನ್ಯಾಯವಾಗಿ ತನಿಖೆ ಮಾಡಿದ್ರೆ ಹಾಗಾದ್ರೆ ಅವನು ನಿಮ್ಮ ಮುಂದೆ ಹೇಳಿದ್ದನ್ನ ನೀವು ಅವತ್ತು ಹೇಳಿದ್ದನ್ನ ಒಪ್ಪಿತಾನೆ ನೀವು ಹುಡ್ಕಕ್ ಹೋಗಿದ್ದು. ಚಿನ್ನಯ್ಯ ತಂದಿರೋ ಒಂದು ಬುರ್ಡೆಗಾಗಿ ನೀವು ಹೆಚ್ಚು ಕಡಿಮೆ 15 ದಿನ ತನಿಖೆ ಮಾಡಿಸಿದ್ದೀರಿ ನೀವೆಲ್ಲರನ್ನ. ಏನು ಸೌಜನ್ಯ ಹೋರಾಟಗಾರನ 15 ದಿನ ಬೆಳಿಗ್ಗೆ ಕರೆದು ರಾತ್ರಿ 12 ಗಂಟೆ 1 ಗಂಟೆ 3 ಗಂಟೆವರೆಗೂ ವಿಚಾರಣೆ ಮಾಡಿ ಆ ಬುರ್ಡೆ ಎಲ್ಲಿಂದ ಬಂತು ಅನ್ನೋದನ್ನ ತನಿಖೆ ಹಚ್ಚಿದವರಿಗೆ ಚಿನ್ನಯ್ಯ ಹೇಳಿದಂಥ ಜಾಗದಲ್ಲಿ ಇದೆಯಾ ಅನ್ನೋದನ್ನ ತನಿಖೆ ಮಾಡ್ಲಿಕ್ಕೆ ನಿಮ್ಮ ಅಷ್ಟು ಅಸಮರ್ಥವ ನಿಮ್ಮ SIT? ಅಷ್ಟು ಅಸಮರ್ಥ ಇದೆ ನಿಮ್ಮ SIT? ನಿಮ್ಗೆ ಒಂದು ಸಾಕ್ಷಿನ ಅಲ್ಲಿ ಹುಡುಕ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಇಲ್ವಾ? ಅಂದ್ರೆ ನಿಮ್ಮ ಉದ್ದೇಶ ಅದಾಗಿರ್ಲಿಲ್ಲ. ನಿಮ್ಮ ಉದ್ದೇಶ ಈಗ ಸ್ಪಷ್ಟವಾಗಿದೆ. ಈ ತನಿಖೆನ ಹಳ್ಳ ಇಡಿಸಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಕ್ಕೆ ತರಾತುರಿಯಲ್ಲಿ ಕಾಲಿಟ್ಟಿದ್ದೀರಿ ನೀವು. ಪುರಂದರಗೌಡರು ಹೇಳ್ತಾರೆ ನಾನಲ್ಲಿ ಹೆಣ ಹೋಗ್ತಿದ್ದೇನೆ, ನೋಡಿದ್ದೇನೆ ಅಲ್ಲಿ ಹೆಣ ಇದೆ ಅಂತ. ತುಕಾರಾಮ್ರು ಹೇಳ್ತಾರೆ ಅಲ್ಲಿ ನಾವು ಮನೆಗೆ ಹೋಗುವ ಸ್ಥಳದಲ್ಲಿ ಇದೆ ಅಂತ. ಅದೇ ಮಾತನ್ನ ಯಾರು ಚಿನ್ನಯ್ಯನು ಕೂಡ ಹೇಳಿದಾನೆ, ಆ ಭಾಗದಲ್ಲಿ ನಾನು ಹೋಗ್ದಿದ್ದೇನೆ ಅಂತ. ಯಾಕೆ ನಿಮ್ಗೆ ಹುಡ್ಕ್ಲಿಕ್ಕೆ ಆಗ್ಲಿಲ್ಲ? ನೀವು ತರಾತುರಿಯಲ್ಲಿ ತುಕಾರಾಮ್ರಿಗೂ ಮತ್ತು ಪುರಂದರ್ ಗೌಡ್ರಿಗೆ ಒಂದು ಹಿಂಬರವನ್ನು ಕೊಡ್ತೀರಿ. ಸ್ಥಳ ಮಹಾಜರು ಮಾಡದೆ ಅಲ್ಲಿ ಏನೂ ಇಲ್ಲ, ಅದು ಪಂಚಾಯತ್ ಸ್ಥಳ ಅಂತೇಳಿ ಹೇಗೆ ನೀವು ಡಿಸೈಡ್ ಮಾಡಿದ್ರಿ? ಅದೇ ಕಾರಣಕ್ಕೆ ಇವತ್ತು ಅವ್ರು ಹೈಕೋರ್ಟಿಗೆ ಹೋಗಿದ್ದಾರೆ. ಭೀಮಾ ಹೇಳ್ದ, ಒಪ್ಕೊಂಡ, ಓಕೆ, ಅದರ ಆಧಾರದ ಮೇಲೆ 13 ಪಾಯಿಂಟ್ಗಳಲ್ಲಿ ತೆಗೆಯಲಾಯಿತು. 10ರಿಂದ 12 ಅಡಿ ಆಳನ್ನು ಹೋಗಿದ್ದಾರೆ. ಅದಾದ್ಮೇಲೆ ರಿಟ್ ಅರ್ಜಿ ಸಲ್ಲಿಸಿದ್ದು ಪುರಂದರ್ ಗೌಡ, ಮತ್ತೆ ನಾವು ನೋಡಿದೀವಿ. ಇದ್ರ ಜೊತೆಗೆ ನಮ್ಮನ್ನು ಕನ್ಸಿಡರ್ ಮಾಡಿ ತುಕಾರಾಮ್ ಗೌಡ ಅವರು. ಅಂದ್ರೆ ಅಲ್ಲ, ಈ ತರ ಮತ್ತೆ 10 ಜನ 13 ಪಾಯಿಂಟ್ ಆದ್ರೂ ಕೂಡ 13 ಪಾಯಿಂಟ್ ಅಲ್ಲಿ ಮೊದಲು 6ನೇ ಪಾಯಿಂಟ್ ಗಿಂತ ಮೊದಲು ಒಂದು ಸಿಕ್ಕದನ್ನ ಉಲ್ಲೇಖ ಮಾಡಿದ್ದಾರೆ. ಆ ನಂತರ ಬಂಗ್ಲಾಗುಡ್ಡದ ಮೇಲೆ 13ನೇ ಪಾಯಿಂಟ್ ಅಲ್ಲೂ ಬಂಗ್ಲಾಗುಡ್ಡದ ಮೇಲೆ ಹೋಗಿ ಹುಡುಕಿದ್ದಾನೆ. ಬಂಗ್ಲಾಗುಡ್ಡದಲ್ಲಿ ಹುಡುಕುವಾಗ ಅಲ್ಲಿ ಅವನ್ ಸ್ಟೇಟ್ಮೆಂಟ್ ಮೊದಲು ಕೊಟ್ಟಿದ್ದಾನಲ್ಲ, ಬಂಗ್ಲಾಗುಡ್ಡದಲ್ಲಿ 100 ಶವ ಹುಗ್ದಿದ್ದೇನಂತ. ಯಾಕೆ ಕರೆಕ್ಟ್ ಆದ ಆವತ್ತಿನ ದಿನ ತನಿಖೆ ತರಾತುರಿಯಲ್ಲಿ ಒಂದನ್ನು ಮಾತ್ರ ಹಿಡ್ಕೊಂಡು ಕೆಳಗೆ ಬಂದ್ರಿ ನೀವು? ಯಾಕೆ ಅಲ್ಲಿ ಹುಡ್ಕ್ಲಿಲ್ಲ? ಇವತ್ತು ಸಿಗ್ತಾ ಇದೆಯಲ್ಲ ಅಲ್ಲಿ. ಇನ್ನೂ ಉತ್ಖನನ ಮಾಡಿದ್ರೆ ಬೇಕಾದಷ್ಟು ಶವಗಳು ಸಿಗುವ ಸಾಧ್ಯತೆ ಅಲ್ಲಿದೆ. ಸಾಧ್ಯತೆ ಇದೆ. ಯಾಕಂದ್ರೆ ಅವನು ಹೇಳಿದ ರೀತಿಯಲ್ಲಿ ಈಗ ಶವ ಒಂದೊಂದೇ ಸಿಗ್ತಾ ಇದೆ ಅಂತ ಈಗ ತನಿಖಾಧಿಕಾರಿಗಳು ಉಲ್ಟಾ ನಿಲ್ತಿದ್ದಾರೆ. ಮೇಲ್ಗಡೆ ಇರೋ ಬುರುಡೆ ಅಲ್ಲ, ಅವನೇ ಸ್ಪಷ್ಟವಾಗಿ ಹೇಳಿದಾನೆ ನಾವು 1-2 ಫೀಟ್ ಮಾತ್ರ ಹೊಂಡ ತೋಡಿ ಹುಗಿತಾ ಇದ್ದೀವಿ ಅಂತ. ಮಳೆ ನೀರಿಗೆ ಅದು ಚೊಚ್ಕೊಂಡು ಹೋಗಿದೆ. ನೀವೀಗ ತನಿಖೆಯ ದಿಕ್ಕನ್ನು ಬದಲಾಯಿಸುವಂತ ವ್ಯವಸ್ಥೆ ಬೇಡ. ಹಾಗಂತ ನೀವೇನಾದ್ರು ತನಿಖೆ ದಿಕ್ಕನ್ನು ಬದಲಾಯಿಸಿ ಏನೋ ನೀವು ಉತ್ತರ ಕೊಟ್ಟು ಇದರಿಂದ ಜಾರ್ಸ್ಕೊಂಡು ಹೋಗ್ತೀರಂತ ತಿಳ್ಕೊಳ್ಬೇಡಿ. ನಾಳೆ ದಿನ ಸುಪ್ರೀಂ ಕೋರ್ಟಿಗೂ ಕೂಡ ರಿಟ್ ಅರ್ಜಿ ಹಾಕ್ತೇವೆ ನಿಮ್ಮ ಮೇಲೆ. ಖಂಡಿತವಾಗಿ ಬಿಡುದಿಲ್ಲ. ನ್ಯಾಯ ಸಿಗದೆ ಬಿಡುವ ಪ್ರಶ್ನೆಯೇ ಇಲ್ಲ. ನೀವು ತನಿಖೆನ ಸರಿ ಮಾಡಿ. ನೀವು ಷಡ್ಯಂತ್ರ ಅಂತ ಹೇಳುವ ರೀತಿಯಲ್ಲಿ ನೀವು ಇಡೀ ನಮ್ಮ ಸೌಜನ್ಯ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದಾರ ಅಂತೇಳಿ ನಮ್ಮನ್ನ ಇಷ್ಟು ತನಿಖೆ ಮಾಡಿದವರಿಗೆ ಅಲ್ಲಿ ಅಲ್ಲಿ ಏನು ಶವ ಸಿಗ್ತದನ್ನುವಂತ ತನಿಖೆ ನಿಮ್ ಮಾಡ್ಲಿಕ್ಕೆ ಆಗುದಿಲ್ವಾ? ತನಿಖೆ ಪ್ರಾರಂಭ ಆಗ್ಲಿಕ್ಕೆ ಮುಂಚೆನೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಸದನದಲ್ಲಿ ಮಾತಾಡ್ತಾರೆ, ಅಲ್ಲಿ ಏನು ಇಲ್ಲ, ಷಡ್ಯಂತ್ರ ಅವರ ಹೇಳಿದಕ್ಕೂ ನೀವು ಮಾಡಿದಕ್ಕೂ ಸರಿ ಆಯ್ತಲ್ಲ ಈಗ. ಅಂದ್ರೆ ಅವರ ನಿರ್ದೇಶನದಂತೆ ನೀವು ಕೆಲಸ ಮಾಡ್ತಿದ್ದೀರಾ? ಇಷ್ಟೊಂದು ವಿಡಿಯೋಗಳು ಬರ್ತಾ ಇದೆ ಚಿನ್ನಯ್ಯ ಹೇಳಿರುವಂತದ್ದು. ನಿಮ್ಗೆ ಒಬ್ಬ ಅಪರಾಧಿ ಅವನ ಬಾಡಿ ಲ್ಯಾಂಗ್ವೇಜ್ ಕಂಡು ಅವನ ಅಪರಾಧಿ ಅಲ್ವಂತ ಹೇಳುವಂತ ವ್ಯವಸ್ಥೆಗಳು ಇವತ್ತಿನ ಕಾಲಘಟ್ಟದಲ್ಲಿದೆ. ಅವನ ಬಾಡಿ ಲ್ಯಾಂಗ್ವೇಜ್ ಕಂಡ್ಕೊಂಡು ಹೇಳುವಂತ ವ್ಯವಸ್ಥೆಗಳಿದೆ. ಆದ್ರೆ ನಿಮ್ಗೆ ಗೊತ್ತಾಗುದಿಲ್ವಾ? ನಿಮ್ಗೆ ಅವನ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವನ ಅಪರಾಧಿ ಹೌದಲ್ವ ಅನ್ನೋದು ಗೊತ್ತಾಗುದಿಲ್ಲ, ಅವನಿಗೆ ಒತ್ತಡ ಇದೆಯಾ ಇಲ್ಲೋ ಅನ್ನೋದು ಗೊತ್ತಾಗುದಿಲ್ವಾ? ಅಂದ್ರೆ ನೀವು ಕೂಡ ಅವನಿಗೆ ಸಹಕಾರ ಮಾಡ್ತಿದ್ದೀರೇನೋ ಅಂತ ನಮಗೂ ಅನಿಸ್ತಾ ಇದೆ. ಈ ಪ್ರಕರಣ ಮುಚ್ಚಲಿಕ್ಕೆ ಅವನ ಜೊತೆ ನೀವು ಕೂಡ ಸಹಕಾರ ಮಾಡ್ತಿದ್ದೀರೋ ಅಂತ ಅನಿಸ್ತಾ ಇದೆ ನಮ್ಗೆ. ಯಾಕಂದ್ರೆ ಇಷ್ಟೆಲ್ಲ ಸಾಕ್ಷಿಗಳಿದ್ರೆ ಯಾಕೆ ತನಿಖೆ ಮಾಡುದಿಲ್ಲ? ಅಂದ್ರೆ ನೀವ್ ಹೇಳಿದ್ದ ಕೂಡಲೇ ಅದು ತನಿಖಾಧಿಕಾರಿ ಅಂದ ಕೂಡಲೇ ನೀವೇನ್ ಮಾಡಿದ್ರು ಸರಿ ಅಂತ ನಾವು ಒಪ್ಕೊಳ್ಳಿಕ್ಕೆ ಆಗುದಿಲ್ಲ. ತನಿಖೆ ನಿಜವಾದ ರೀತಿಯಲ್ಲಿ ತನಿಖೆ ಮಾಡಿ ನೀವು.
ಷಡ್ಯಂತ್ರ ಈಗ ಸೌಜನ್ಯ ಹೋರಾಟಗಾರರ ಮೇಲೆ ಮಾಡ್ತೀರಲ್ಲ, ಆ ಕಡೆಯಿಂದನು ಷಡ್ಯಂತ್ರ ಆಗ್ಲಿಲ್ಲ ಅಂತ ನಿಮ್ಮ ಮೇಲೆ ಅಪವಾದ ಬಂದಿದೆ. ಪ್ರಾರಂಭದ ಹಂತದಲ್ಲಿ 3 ಅಧಿಕಾರಿಗಳೇ ಪ್ರಾರಂಭದ ಹಂತದಲ್ಲಿ ಅಪವಾದ ಬಂದಿದೆ ನಿಮ್ಮ ಮೇಲೆ. ನೀವೇ ಅವರನ್ನ ತನಿಖೆ ಮಾಡ್ತಿದ್ದೀರಲ್ಲ, ಇವತ್ತು ಕೂಡ ಅವ್ರನ್ನ ಇಟ್ಕೊಂಡು ತನಿಖೆ ಮಾಡ್ತಿದ್ದೀರಲ್ಲ. ಮತ್ತೆ ಇಷ್ಟೊಂದು ದೊಡ್ಡ ಪ್ರಕರಣ, ಒಂದ್ ರೀತಿಯಲ್ಲಿ ದೇಶವೇ ಬೆಚ್ಚಿ ಬೀಳುವಂತ ಪ್ರಕರಣ. ಅದೇನೇ ಇರ್ಲಿ, ಸರಿಯಾದ ತನಿಖೆ ಆಗಿದ್ದ ಸಿಕ್ತಿತ್ತೋ ಸಿಗುದಿಲ್ಲೋ ಅದು ಬೇರೆ. ಆದ್ರೆ ಈ SIT ಮುಖ್ಯಸ್ಥರು ಎಲ್ಲಿ ಹೋಗಿದ್ದಾರೆ? SIT ಮುಖ್ಯಸ್ಥರು ಅನುಚೇತ್ ಅವರು ರಜೆ ಮೇಲೆ ಇಲ್ಲಿಗೆ ಹೋಗಿದ್ದಾರೆ. ಎಲ್ಲಿದ್ದಾರೆ ಅನುಚೇತ್ ಅವರು? ಅಮೆರಿಕಕ್ಕೆ ಹೋಗಿದ್ದಾರೆ. ಮೊಹಂತಿ ಅವರು ಇಲ್ಲಿಗೆ 15 ದಿನಕ್ಕೊಂದ್ಸಲ ಬರ್ತಾರೆ, ಏನಾಗಿದೆ ನೋಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಯಾರು ಅವರಿಗೆ ನಿರ್ದೇಶನ ಕೊಡ್ತಾರೆ? ಯಾರು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ತಾರೆ? ನಾವಿದನ್ನ ನಿಮ್ಮ ಮೇಲೆ ವಿರೋಧ ಮಾಡ್ತಾ ಇಲ್ಲ. ನೀವಿಲ್ಲಿ ಬಂದು ನೀವು ಇದ್ದು ನಿಂತ್ಕೊಂಡು ಮಾಡಿದ್ರೆ ಬಹುಶಃ ನ್ಯಾಯ ಸಿಕ್ತಿತ್ತೇನೋ ಅಂತ ನಮ್ಮ ಅನಿಸಿಕೆ ಅಷ್ಟೇ. ನೀವು ನಿಂತ್ಕೊಂಡು ಇದಕ್ಕೆಲ್ಲ ಒಂದು ಉತ್ತರ ಕೊಡ್ತಾ ಹೋಗಿದ್ರೆ ನಿಮ್ ಗಮನಕ್ಕೆ ಬಂದಿದೆಯಲ್ಲ, ಹೋರಾಟಗಾರರಾದ ಮಹೇಶ್ ಅಣ್ಣ ನಿಮ್ಮ ಹತ್ರ ಬಂದು ಎಲ್ಲ ವಿಷಯಗಳನ್ನು ಕೂಡ ಎಳೆಯಾಗಿ ಬಿಡಿಸಿ ಹೇಳಿದಾರಲ್ಲ. ಯಾಕೆ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಅಪರಿಚಿತ ಸಾಹುಗಳ ಬಗ್ಗೆ ನಿಮಗೆ ದಾಖಲೆ ಏನಾದ್ರು ಇದೆಯಾ ಸರ್? ಆತರ ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು 279 ಶವಗಳನ್ನು ಹೊಂದಿದ್ದಾರೆ. 28ಕ್ಕೆ ಅನಾಥ ಶವ, 13ಕ್ಕೆ ಅನಾಥ ಶವ ಎಲ್ಲ. ಅಂದ್ರೆ 4 ದಿನ ಬೇಕಂದ್ರೆ ಬಿಟ್ಟು ಕೊಡೋದು ಗೊತ್ತಾಗ್ಬಾರ್ದಂತ. ಇಲ್ಲಿ ನೋಡಿ, 19 ಸಿಗ್ತದೆ, 19ಕ್ಕೆ ಅನಾಥ ಶವದಪ್ಪನ ಸರ್. ಹುಡುಗಿನ ಮಹಿಳೆನ? ಅಪರಿಚಿತ ಮಹಿಳೆ, ಆಲ್ಮೋಸ್ಟ್ ಮಹಿಳೆ. ನೀವು ಕೇಳಕ್ಕಿಲ್ಲ, ಅದು ಆಲ್ಮೋಸ್ಟ್ ಮಹಿಳೆನೆ. ಇಲ್ಲಿ ಗಂಡ ಇನ್ನೊಂದಿತ್ತಲ್ಲ ಡೀಟೇಲ್ ನಿಮ್ಮ ಹತ್ರ, ಅದು ಉದ್ದಕ್ಕೆ ಚೆನ್ನಾಗಿತ್ತು. ಅದನ್ನು ತೋರಿಸ್ತೀನಿ. ಪ್ರತಿಯೊಂದು ಕೂಡ ಇಲ್ಲಿದೆ ನೋಡಿ. 279 ಅನಾಥ ಶವಗಳನ್ನು ಹೋಗಿದ್ದಾರೆ. ತಮ್ಗೆ ದಾಖಲಾತಿ ಪ್ರಕಾರ ತೋರಿಸ್ದೆ ನಾನು. ಅಂದ್ರೆ ಆ ದಿನ ಸಿಗ್ತದೆ, ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ಹುಗ್ದಾಗ್ಬಿಟ್ಟು ಆಯ್ತು. ಒಂದೋ ಎರಡೋ ಎಲ್ಲ ಕೊಳ್ತಾ ಶವ ಇತ್ತು, ಅದನ್ನು ಇದ್ ಮಾಡ್ಲಿಕ್ಕೆ ಆಗಿಲ್ಲ. ಅನಾಥ ಶವ ಎಲ್ಲದು ಹುಗಿಯುವಂತದ್ದು ಯಾರು ಕೇಳಿದ್ರೆ ಒಂದೇ ವ್ಯಕ್ತಿ, ಒಂದೇ ತರದ ವ್ಯಕ್ತಿಗಳ ಸೈನು, ಒಂದೇ ತರ ವ್ಯಕ್ತಿಗಳ. ಇಲ್ಲಿ ನೋಡಿ ಇಲ್ಲಿ ಆಗ್ತದೆ ಶೀನಾ ಅಲ್ಲ, ಇಲ್ಲಿ ಹೆಬ್ಬೆಟ್ಟಿನ ಸೈ ಶೀನಾ. ಇಲ್ಲಿ ನೋಡಿ, ಇನ್ನೊಂದು ನೋಡಿ ದಿನೇಶ. ಅಕ್ಷರ ನೋಡಿ, ಎಲ್ಲ ಒಂದು ಬೇರೆ ದಿನಗಳಾದ್ರೂ ಕೂಡ ಸೈನ್ ಹಾಕಿರುವಂತ ದಿನೇಶ. ಪ್ರತಿಯೊಂದು ನೋಡಿ ಶೀನಾ. ಒಂದ್ ಟೈಮಲ್ಲಿ ಕಾಯಂ ಅವರೇ, ಮತ್ತೊಂದು ಟೈಮಲ್ಲಿ ಕಾಯಂ ಬೇರೆ ಹೆಸರು. ಇಲ್ಲಿ ನೋಡಿ ಪ್ರತಿಯೊಂದು ತೋರಿಸ್ತೀವಿ. ಅಂದ್ರೆ ಅನುಮಾನ. ನಾವ್ ಹೇಳ್ತಾ ಇರೋದು ಇದು ಯಾಕೆ ಅಂತ ತನಿಖೆ. ಹಣ ಪಡೆದವ್ರ ಸೈ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಅಂದ್ರೆ ಪಂಚಾಯತ್ ಪಂಚಾಯತಿ ಇರೋರಲ್ಲ, ಯಾರನ್ನೋ ಕರ್ಕ ಬಂದು ಕೊಡೋದು. ರಾಜೇಶ, ಚೋಮ ಎಲ್ಲ ಧರ್ಮಸ್ಥಳ, ಅಶೋಕ್ ನಗರ ಎಲ್ಲ ನೋಡಿ. ಅಂದ್ರೆ ಅಲ್ಲಿ ಏನು ಹೆಣ ಉಗುವರೆ ಇರುವುದು. ಅಂದಾಜು ಇವತ್ತು ಒಂದು ಅಪರಿಚಿತ ಮೃತದೇಹ ಸಿಗುತ್ತೆ. ಇವತ್ತೇ ಹೂತಿರೋ ಸಂಖ್ಯೆಗಳು ಎಷ್ಟಿರ್ಬೋದು ಸರ್ ಅಂದಾಜು? 279ರಲ್ಲಿ ಒಂದು 150 200ವರೆಗೂ ಅದೇ ಇದೆ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಕೆಲವೊಂದನ್ನ ಅವರು ಈ ಸೌಜನ್ಯ ಹೋರಾಟ ಆದ್ಮೇಲೆ ಕೆಲವೊಂದಕ್ಕೆ ಕಾನೂನು ಪಾಲನೆ ಮಾಡಿದ್ದಾರೆ. ಇತ್ತೀಚಿಂದನೂ ಕೊಡ್ತೀನಿ, ಅದನ್ನು ನಾವು ತೋರಿಸ್ತೀವಿ. ಇಲ್ಲ ಅಂತ ಏನಾಗುತ್ತೆ ಅಂದ್ರೆ ಪಂಚಾಯತಿಗಳಲ್ಲಿ ಯಾವುದೇ ಅನಾಥ ಶವಗಳು ಸಿಗ್ಲಿ, ಅಪರಿಚಿತ ಶವಗಳು ಸಿಗ್ಲಿ, ಒಂದ್ 2-3 ದಿನ ನೋಡ್ತಾರ. ಅಂದ್ರೆ ಯಾರಾದ್ರೂ ಬರ್ಬೋದಾ ಅಂತ. ತುಂಬಾ ಅದು ಬಾಡಿನ ಮುಟ್ಲಿಕ್ಕೂ ಅಸಾಧ್ಯವಾಗಿರುತ್ತೆ. ಕೊಳತಗಲೇ ಒಂದು 3-4 ದಿನ ಆಯ್ತು ಅಂದ್ರೆ ಬೇಗ ದಫನ್ ಮಾಡ್ತಾರೆ. ಆದ್ರೆ ಇವ್ರು ಹೇಳ್ತಾ ಇರೋದು 270ರಲ್ಲಿ ಒಂದು 100-150 ಸಿಕ್ಕ ದಿನವೇ ದಫನ್ ಮಾಡಲಾಗಿದೆ ಅಂತ ಅಲ್ವಾ ಸರ್? ಸಿಕ್ಕಿದ ದಿನನೇ ದಫನ್ ಮಾಡ್ತಾರೆ. ಅಂದ್ರೆ ಆ ಕಾರಣಕ್ಕೆ ನಾವು ಎಲ್ಲ ನೋಡಿ, ಇವತ್ತು ಕೂಡ ಅಲ್ಲೆಲ್ಲ ಅಶೋಕ್ ನಗರದಿಂದ ಬರೋದು. ಅವರೇ ಅವರೇ ಹೋಗುತ್ತೆ. ಬೇಬಿ, ಯೋಗೀಶ, ಯಾವ್ದು ಬೇಕಾ ಚೆಕ್ ಮಾಡಿ. ಬೇಬಿ, ಯೋಗೀಶ, ಚೆನ್ ವಿಮಲ. ಈಗ ಒಂದೇ ಒಬ್ಬರಿಗೆ ಬೇರೆ ಕೊಡ್ಬೇಕಲ್ಲ. ವಿಮಲ, ಶ್ಯಾಮ, ವಿಮಲ ಅಲ್ಲ, ಶ್ಯಾಮ, ಮಹೇಶ. ಹೀಗೆ ಪ್ರತಿಯೊಂದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅವರು ಒಂದೊಂದು ದಿನ 2 ದಿನ ಇಟ್ಕೊಳ್ತಾರೆ ಶವಗಳನ್ನು. ಇಲ್ಲ ಅಂದ್ರೆ ಅದೇ ದಿನ ತರೋದು, ಅದೇ ದಿನ ಇದು ಮಾಡುವಂಥದ್ದು. ಇನ್ನೊಂದು ನೋಡಿ, 2002ರಿಂದ 2012ರವರೆಗೆ ಬರೇ ಧರ್ಮಸ್ಥಳ ಗ್ರಾಮದಲ್ಲಿ 452 ಅಸಹಜ ಸಾವುಗಳು ನಡೀತದೆ. 2002ರಿಂದ 2012ರವರೆಗೆ 10 ವರ್ಷದಲ್ಲಿ 452 ಅಸಹಜ ಸಾವುಗಳ ದಾಖಲೆ UDRಗಳನ್ನು ಕೊಡ್ತಾರೆ. ಅದರಲ್ಲಿ ಹೆಚ್ಚಿಂದೆಲ್ಲ ನೋಡಿ, ಅಪರಿಚಿತ ಮಹಿಳೆ, ಅಪರಿಚಿತ ಹುಡುಗಿ, ಅಪರಿಚಿತ ಗಂಡಸು ಮತ್ತು ಹುಡುಗಿ. ಧರ್ಮಸ್ಥಳ ಆಲ್ಮೋಸ್ಟ್
ಇದರಲ್ಲಿ 352 ಕೂಡ ಧರ್ಮಸ್ಥಳ ಗ್ರಾಮದ್ದು. ಧರ್ಮಸ್ಥಳ ಗ್ರಾಮ ಚೆಕ್ ಮಾಡಿ, ಧರ್ಮಸ್ಥಳ ಗ್ರಾಮ, ಅಪರಿಚಿತ ಮಹಿಳೆ ಎಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮ. 80 ಉಜಿರೆ ಅಂದ್ರೆ ಏನು ನೇತ್ರಾವತಿ ಪಕ್ಕದಲ್ಲಿ ಇರುವಂತದ್ದು ಉಜಿರೆ ಗ್ರಾಮ ಆ ಕಡೆ, ಅದ್ರದ್ದು ಕೆಲವೊಂದಲ್ಲ. ಒಟ್ಟಾರೆ 2 ಗ್ರಾಮದಲ್ಲಿ 452 ಅಪರಿಚಿತ ಶವಗಳು ಸಿಗ್ತದೆ, ಯುಡಿಆರ್ಗಳು ಸಿಗ್ತದೆ. ಅದರಲ್ಲಿ ಹೆಚ್ಚಿನವು ಹೆಣ್ಮಕ್ಳ 96 ಹೆಣ್ಮಕ್ಳ ಶವಗಳು ಸಿಗ್ತದೆ, 96. ಅದರಲ್ಲಿ 18 ವರ್ಷದಿಂದ ಕೆಳಗಿನ ಹುಡುಗಿಯರು ಕೂಡ ಇದರಲ್ಲಿದ್ದಾರೆ. ಇದಕ್ಕೂ ಕೂಡ ಯಾವುದೇ ರೀತಿಯಾದ ಒಂದು ಕಾನೂನು ಪಾಲನೆ ಮಾಡುವುದಿಲ್ಲ. ಅಪರಿಚಿತ ಆಗಿರ್ತಾರೆ, ಅವರೆಲ್ಲ ಅಪರಿಚಿತರಾಗಿರ್ತಾರೆ. ಹೆಚ್ಚಿನವು ಕೂಡ ಅಪರಿಚಿತ. ಇಲ್ಲೇ ಇದೆ ನೋಡಿ, ನಾನು ಹೇಳ್ತಾ ಇಲ್ಲ, ನಾನು ಹಾಕಿರುವಂತದ್ದು ಎಲ್ಲವೂ ಅಪರಿಚಿತ. ಇದೆಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮದ್ದೇ. ಏನ್ ಕೆಂಪು ಪಟ್ಟಿಯಲ್ಲಿ ಮಾರ್ಕ್ ಮಾಡಿದ್ದೀನಿ ಎಲ್ಲವೂ ಕೂಡ ಧರ್ಮಸ್ಥಳ ಗ್ರಾಮದ್ದೇ. ಇಲ್ಲಿ ನೋಡಿ, ಇದೆಲ್ಲ ಅಪರಿಚಿತ ಮಹಿಳೆ ನಾನ್ ಕೊಡ್ತಾ ಇಲ್ಲ ನೋಡಿ, ಎಲ್ಲವೂ ಕೂಡ ಅಂದ್ರೆ ಅಷ್ಟೊಂದು ಅಪರಿಚಿತ. ಇಲ್ಲಿ ನೋಡಿ, ಅಪರಿಚಿತ ಮಹಿಳೆ ಸೌಜನ್ಯ ಸತ್ತಂತ ಮಣ್ಣಸಂಕ ಕಾಡಿನಲ್ಲೂ ಕೂಡ ಮತ್ತೊಂದು ಅಪರಿಚಿತ ಮಹಿಳೆ ಸತ್ತು, ಅಪರಿಚಿತ ಗಂಡಸು ಕಾಡಿನಲ್ಲಿ, ಪಾಂಗಾಳ ಕಾಡಿನಲ್ಲಿ ತುಂಬಾ ಜನ ಸತ್ತಿದ್ದಾರೆ. ಪಾಂಗಾಳ ಕಾಡಿನಲ್ಲಿ ತುಂಬಾ ಜನ ಸತ್ತಿದ್ದಾರೆ. ಅಂದ್ರೆ ಆ ರೀತಿಯಲ್ಲಿ ಇದು ಕೂಡ ಮಣ್ಣಸಂಕ ಕಾಡಿನಲ್ಲಿ, ಎರಡು ಕೂಡ ಮಣ್ಣಸಂಕದ ಬಳಿ ರಸ್ತೆ ಬದಿಯಲ್ಲಿ, ಮಣ್ಣಸಂಕದ ಕಾಡಿನಲ್ಲಿ. ಅಂದ್ರೆ ಕಾಯಂ ಒಂದು ಹೆಣ ಎಲ್ಲಿ ಸಿಗ್ತದೋ ಅಲ್ಲೇ ಕಾಯಂ ಹೆಣಗಳು ಸಿಗ್ತಾನೆ ಇರುವುದು. ಮಣ್ಣಸಂಕ ಕಾಡಿನಲ್ಲಿ ಅದೆಷ್ಟು ಹೆಣ, ಬಂಗ್ಲೆಗುಡ್ಡಿಯಲ್ಲಿ ಅದೆಷ್ಟು ಹೆಣಗಳು ಜಾಸ್ತಿ ಇರುವಂತದ್ದು. ಅದರಲ್ಲಿ ಕೊಲೆಗಳಿದೆ, 11 ಕೊಲೆಗಳಿದೆ, ಮತ್ತೆ 11 ಕೊಲೆಗಳಿದೆ. ಅಷ್ಟು ಇದ್ರೂ ಕೂಡ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ, ಅಥವಾ ಯಾರು ಒತ್ತಡ ಹಾಕ್ತಿದ್ದಾರೆ ಅದಕ್ಕೆಲ್ಲ? ಧರ್ಮಸ್ಥಳದ ಸಂಬಂಧಪಟ್ಟಂತ ವಸತಿ ಗೃಹದಲ್ಲೂ ಕೂಡ ಹೆಣಗಳು ಸಿಗ್ತದೆ, ಅಪರಿಚಿತ ಆಗಿರ್ತದೆ. ವಸತಿ ಗೃಹದಲ್ಲೂ ಕೂಡ ಹೆಣಗಳು ಸಿಗ್ತದೆ, ಅಪರಿಚಿತ ಹುಡುಗಿ ಆಗ್ತದೆ. ಅದೇಗ ಅಪರಿಚಿತ ಆಗ ಸರ್? ಗೊತ್ತಿಲ್ಲ, ಅದನ್ನೇ ಕೇಳ್ತಾ ಇರೋದು ನಾವು ಕೇಳ್ತಾ ಇರೋದು. ಇಲ್ಲಿ ನೋಡಿ, ಸಾಕೇತ್, ನಾನು ಹೇಳ್ತಾ ಇಲ್ಲ, ಧರ್ಮಸ್ಥಳ ಗ್ರಾಮದ ಸಾಕೇತ್ ವಸತಿ ಗೃಹದಲ್ಲಿ ರೂಮ್ ನಂಬರ್ 33ರಲ್ಲಿ ಅಪರಿಚಿತ ಮಹಿಳೆ. ಇಲ್ಲ, ಸುಳ್ಳು ದಾಖಲೆಗಳು ಕೊಟ್ಟಿರಬಹುದು, ಮೇ ಬಿ. ಪೊಲೀಸ್ ಕೊಟ್ಟಿರುವಂತದ್ದು, ನಾವಲ್ಲ, ಮಾಹಿತಿ ಕಲ್ತಾಗ್ದಿರೋ ಪೊಲೀಸ್ ಕೊಟ್ಟಿರುವಂತದ್ದು ಅಲ್ಲ. ಧರ್ಮಸ್ಥಳ ಅಲ್ಲಿ ಸಾಕೇತ್ ಅನ್ನೋ ವಸತಿ ಗೃಹದಲ್ಲಿ ಆಯ್ತು, ನೀವು ಅದನ್ನ ಪ್ರೊಸೀಜರ್ ಫಾಲೋ ಮಾಡಿ ಅಲ್ಲ. ಯಾಕೆ ಪ್ರೊಸೀಜರ್ ಫಾಲೋ ಮಾಡುದಿಲ್ಲ ನೀವು? ಪ್ರೊಸೀಜರ್ನು ಯಾಕೆ ಫಾಲೋ ಮಾಡುದಿಲ್ಲ? ಅಪರಿಚಿತ ಅದ್ರ ಬಗ್ಗೆ ನಾವೇನು ಆಕ್ಷೇಪ ಮಾಡೋದಿಲ್ಲ. ಆದ್ರೆ ಯಾಕೆ ಅಷ್ಟೊಂದು ಜನ ಅಪರಿಚಿತರಲ್ಲಿ ಸಿಗ್ತಾರೆ ಅಂತ ಅಡ್ರೆಸ್ಸೇ ಕೊಡ್ತೀರಿ. ಕಾನೂನು ಇಲಾಖೆ ಇದೆ, ಕಾನೂನಿನಲ್ಲಿ ವ್ಯವಸ್ಥೆಗಳಿದೆ, ಬೇರೆ ಬೇರೆ ರೀತಿಯಲ್ಲಿ ಇದೆ. ಅದನ್ನ ಯಾಕೆ ಫಾಲೋ ಮಾಡುದಿಲ್ಲ ನೀವು? ನಮ್ಮ ಪ್ರಶ್ನೆ ಅಷ್ಟೇ. ನಾವೇನವರು ವಿರೋಧ ಮಾಡ್ತಾ ಇಲ್ಲ, ಯಾಕೆ ಕಾನೂನು ಪಾಲನೆ ಮಾಡ್ತಿಲ್ಲ? ಇಡೀ ದೇಶಕ್ಕೊಂದು ಕಾನೂನು, ಧರ್ಮಸ್ಥಳಕ್ಕೊಂದು ಕಾನೂನು ಬೇರೆ ಇದೆಯಾ? ಅದನ್ನ ಪ್ರಶ್ನೆ ಮಾಡ್ತಿರುವಂತದ್ದು. ಹಾಗೆ ಇನ್ನೊಂದು ಕೂಡ, ಧರ್ಮಸ್ಥಳ ಗ್ರಾಮ ಪಂಚಾಯತ್, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು ಮಾಹಿತಿಯ ಕಲ್ಲು ತೆಗ್ದಿದ್ದೀವಿ ನೋಡಿ. 268 ಅಸಹಜ ಸಾವುಗಳು 2015ರಿಂದ 2025ರಲ್ಲಿ ನಡೆದಿದೆ. ಯಾಕೆಂದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪ್ರಾರಂಭವಾಗಿದ್ದು 2015ರಲ್ಲಿ. 2015ರಿಂದ 2025ರವರೆಗೆ 268 ಅಸಹಜ ಸಾವುಗಳ ಪ್ರಕರಣ ಮತ್ತೆ ನಡೆದಿದೆ. 252 2012ರವರೆಗೆ, 452, 262, 68 2015ರಿಂದ ಈ ಕಡೆ ಒಂದು ಅರ್ಧ ಭಾಗದ. ಇದರಲ್ಲಿ 62 ಜನ ಅಪರಿಚಿತರು. ಇದರಲ್ಲಿ 62 ಜನ ಇಲ್ಲಿ ನೋಡಿ, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಪೊಲೀಸ್ ಸ್ಟೇಷನ್ ಅವರೇ ಕೊಟ್ಟಿರುವಂತದ್ದು ಅಪರಿಚಿತರ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲೇ ಬರ್ದಿದ್ದಾರೆ ನೋಡಿ. ಮೃತಪಟ್ಟಿರುತ್ತಾರೆ, ಮಾಹಿತಿ ಹೊಂದಿರುವುದಿಲ್ಲ. 62 ಇಲ್ಲೇ ಇದೆ ನೋಡಿ. ಪತ್ತೆಯಾಗದ ಮೃತರ ವಿವರ, ಪತ್ತೆಯಾಗದ, ಒಂದಲ್ಲ ಎರಡಲ್ಲ 62 ಕೇಸ್ಗಳು. ಅಂದ್ರೆ ಏನಾಗ್ತಾ ಇದೆ ಧರ್ಮಸ್ಥಳದಲ್ಲಿ? ನಮ್ಮ ಪ್ರಶ್ನೆ ಇದನ್ನೇ ಕೇಳ್ತಾ ಇರೋದು. ಅಪರಿಚಿತರನ್ನ ಹುಡ್ಕೋಷ್ಟು ವ್ಯವಧಾನ ಇಲ್ವಾ, ಅಥವಾ ಹುಡ್ಕೋದೇ ಇಲ್ವಾ, ಅಥವಾ ಬೇಕಂತೇಳಿ ಬಿಟ್ಟಿದ್ದೀರಾ? ಪೊಲೀಸ್ ಇಲಾಖೆಗೆ ಒತ್ತಡ ಇದೆಯಾ, ಅಥವಾ ಪೊಲೀಸ್ ಇಲಾಖೆ ಶಾಮೀಲಾಗಿ ಸುಮ್ಮನೆ ಬಿಟ್ಟಿದ್ದೀರಾ? ಇದನ್ನೆಲ್ಲ SIT ಅವ್ರು ತನಿಖೆ ಮಾಡ್ಬೇಕಲ್ಲ. ತರಾತುರಿಯಲ್ಲಿ ನಿಮ್ಗೆ ಇದನ್ನೊಂದು ಮಾತ್ರ ಮಾಡಿ ಮುಗಿಸುವಂತದ್ದು ಅರ್ಜೆಂಟ್ ಇತ್ತಾ? ಷಡ್ಯಂತ್ರ ಇದ್ರೆ ಮಾಡಿ, ಯಾರದೇ ತಪ್ಪಾದ್ರೂ ಬಿಡಬೇಡಿ, ಹೋರಾಟಗಾರನು ಬಿಡಬೇಡಿ. ನಾವು ಕೇಳ್ತಾ ಇರೋದು ಪ್ರಶ್ನೆ ಅದೇ, ಹೋರಾಟಗಾರರು ತಪ್ಪು ಮಾಡ್ರು ಬಿಡಬೇಡಿ. ನಾವು ಬೇರೆ ಸ್ಟೇಷನ್ ಇಂದ ತೆಗ್ದಿದ್ದೀವಿ ನೋಡಿ, ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ತೆಗ್ದಿದ್ದೀವಿ. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೇಸ್ ಆಗಿರುವಂತ ಪ್ರಕರಣಗಳೆಷ್ಟು?
4 ಪ್ರಕರಣ ಬಿಟ್ಟು ಮತ್ತೆಲ್ಲವೂ ಕೂಡ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಅಲ್ಲಿ ಟ್ರೇಸ್ ಆಗಿದೆ. ಇದು ಕಡಬ ಪೊಲೀಸ್ ಸ್ಟೇಷನ್. ಇದು ಅನ್ಟ್ರೇಸೆಡ್ ಆಗಿರುವಂತದ್ದು ಒಂದು 10-15 ಪ್ರಕರಣ ಇದೆ 10 ವರ್ಷದಲ್ಲಿ. ಎಷ್ಟು ವರ್ಷ? 10 ವರ್ಷದ್ದು. ಇದು 2015 ನಂತರದ್ದು. ಇಲ್ಲಿ ನೋಡಿ, 2015 25 ತೆಗ್ದಿದ್ದೀನಿ. 95 ಕೇಳಿದೀನಿ, ವಿವರಗಳು ಕೇಳಿದ್ದೀರ, ಅದ್ರಲ್ಲಿ ಕೊಡ್ಲಿಲ್ಲ. 2010 ನಂತರದ್ದು ಕೊಟ್ಟಿದ್ದಾರೆ. 15 ವರ್ಷದ ಪ್ರಕರಣದ ಕೊಟ್ಟಿದ್ದಾರೆ UDR. ಅದರಲ್ಲಿ ನಾಪತ್ತೆಯಾಗಿರುವಂಥದ್ದು ಬರೇ ಒಂದು 10-15 ಸಂಖ್ಯೆ ಮಾತ್ರ ಇದೆ. ಹಾಗಾದ್ರೆ ಅಲ್ಲೇ ಯಾಕೆ ಅಷ್ಟು ಜನ ಸಾಯ್ತಾರೆ? ಯಾಕೆ ಪತ್ತೆ ಆಗುವುದಿಲ್ಲ? ಅದನ್ನು ನಾವು ಕೇಳ್ತಾ ಇರೋದು ಆ ಪ್ರಶ್ನೆ. ಅಟ್ಲೀಸ್ಟ್ ಅವ್ರ ಸಂಬಂಧಿಕರು ಯಾರು ಬಂದು ಅಲ್ಲಿ ಕಂಪ್ಲೇಂಟ್ ಕೊಡೋದಾಗ ಅಲ್ಲ, ಅಲ್ಲಿ ಕೊಡೋದಿಲ್ಲ, ಸಂಬಂಧಪಟ್ಟ ಊರಲ್ಲಿ ಕೊಡ್ತಾರೆ. ಅದನ್ನ ತನಿಖೆ ಮಾಡ್ಲಿಕ್ಕೆ ಸರ್ಕಾರ ರಚನೆ SIT ರಚನೆ ಮಾಡಿದೆ. ಅದನ್ನು ಕೂಡ ತನಿಖೆ ಆಗ್ಬೇಕಂತಾನೆ ಮಾಡಿದೆ. ಇದೆಲ್ಲ ತನಿಖೆ ಆಗ್ಬೇಕಲ್ಲ. ಆರೋಪಿ ಯಾರು ಅಥವಾ ಅವ್ರೇನಾದ್ರು ಬೇಕಂತ ಬಂದ್ ಸತ್ರ, ಅದನ್ನೆಲ್ಲ ತನಿಖೆ ಮಾಡಿ ಅಂತಾನೆ ನಮ್ಮ ಪ್ರಶ್ನೆ ಇರುವಂತದ್ದು. ನಾವು ಅಲ್ಲಿ ದೂರ್ತಾ ಇಲ್ಲ. ನಾವು ದೇವಸ್ಥಾನಕ್ಕಾಗ್ಲಿ ಅಲ್ಲಿಯ ಸಂಬಂಧಪಟ್ಟವರಿಗಾಗಿ ಎಲ್ಲೂ ವಿರೋಧ ಮಾಡಲಿಲ್ಲ, ಮಾಡೋದು ಇಲ್ಲ. ಆರೋಪಿಗಳು ಯಾರು, ಅಲ್ಲಿ ಅಂತ ಬಲಾಢ್ಯರು ಯಾರು, ಇಂಥ ಪ್ರಕರಣಗಳು ನಡೀತಿರುವಾಗ ಆ ಪೊಲೀಸ್ ಇಲಾಖೆಯನ್ನು ದಿಕ್ತಪ್ಪಿಸೋರು ಯಾರು, ಅಥವಾ ಈ ರೀತಿಯಾದ ಒತ್ತಡ ಹಾಕುವವರು ಯಾರು, ಅದು ನಮ್ಮ ಪ್ರಶ್ನೆ ಇರುವಂಥದ್ದು. ಈ ಎಲ್ಲ ಕಾರಣಗಳಿಗಾಗಿ ನಾವು ಹೋರಾಟ ಮಾಡ್ತಿದ್ದೇವೆ. ನ್ಯಾಯ ಬೇಕು, ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ. ಇದನ್ನೆಲ್ಲ ಗಣನೆಗೆ ತಕ್ಕೊಂಡ್ರೆ ಚಿನ್ನಯ್ಯ ಹೇಳೋದ್ರಲ್ಲಿ ಸತ್ಯ ಇದೆಯಲ್ಲ? ಸತ್ಯ ಇಲ್ಲ ಅನಿಸ್ತಾ ಇದೆಯಾ ಚಿನ್ನಯ್ಯ ಹೇಳೋದ್ರಲ್ಲಿ? ತನಿಖೆ ಕರೆಕ್ಟಾಗಿ ಮಾಡಿದ್ರೆ ಖಂಡಿತವಾಗಿ ಸತ್ಯ ಹೊರಬರ್ತಿತ್ತು. ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ SIT ಅವರು. ಅವ್ರಿಗೆ ಬೇಕಾಗೋ ರೀತಿಯಲ್ಲಿ ಮಾಡ್ತಾರೆ. ವಿಠ್ಠಲ್ ಗೌಡ್ರು ಆ ಸಾಕ್ಷಿ ಅಲ್ಲಿ ಬುರ್ಡೆಗಾಗಿ ಅಲ್ಲಿ ಎಲ್ಲಿಂದ ಬುರ್ಡೆ ತಂದೆ, ಚಿನ್ನಯ್ಯನ ನಿರ್ದೇಶನದಂತೆ ಬಂಗ್ಲೆಗುಡ್ಡೆಗೆ ಹೋಗಿ ಬುರ್ಡೆ ತಂದಿದ್ದೇನೆಂದು ಹೇಳ್ತಾರೆ. ಬುರ್ಡೆ ತರೋಕೆ ಇವ್ರು ಹೋಗ್ತಾರೆ. ಹೋಗಿ ತಂದದ್ದನ್ನು ನೆಕ್ಸ್ಟ್ ಡೇ ಮಾಜರ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಮಾಜರ್ ಮಾಡ್ಲಿಕ್ಕೆ ಕರ್ಕೊಂಡು ಹೋದಾಗ ಮತ್ತೆರಡು ಬುರ್ಡೆಗಳು ಸಿಗ್ತದೆ. ಅಲ್ಲಿ ಅದನ್ನ ನೋಡ್ಕೊಂಡು ವಾಪಸ್ ಬರ್ತಾರೆ. ಮಾರನೇ ದಿನ ಮತ್ತೆ ಕರ್ಕೊಂಡು 2 ದಿನ ಬಿಟ್ಟು ಮತ್ತೆ ಹೋಗ್ತಾರೆ. ಆನಂತರ 5 ಬುರ್ಡೆಗಳು ಸಿಗ್ತದೆ. ಸಣ್ಣ ಮಗುವಿನ ಬುರ್ಡೆ ಇದೆ ಅಂತ ಅವರು ಮಾಹಿತಿ ಕೊಡ್ತಾರೆ. ಆದರೆ ಅವರನ್ನು ಸಾಕ್ಷಿಯಾಗಿ ಪರಿಗಣಿಸುವುದೇ ಇಲ್ಲ. ಅವರನ್ನು ಮಹಾಜರ್ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋದೇ ಇಲ್ಲ. ಏನು ಕಾರಣ? ಯಾಕೆ ಕರ್ಕೊಂಡು ಹೋಗಿಲ್ಲ ಸರ್? ನೀವು ವಿಠಲ್ ಗೌಡ್ರು ಸ್ಟಾರ್ಟಿಂಗ್ 2 ದಿನ ಕರ್ಕೊಂಡು ಹೋದ್ರು, ಅದಾದ್ಮೇಲೆ ಮಹಾಜರಿ ಕರ್ಕೊಂಡು ಹೋಗಿ ಮಹಾಜರು ಕರ್ಕೊಂಡು ಹೋಗೋದು, ಅದಾದ್ಮೇಲೆ ಮುಂದಿನ ಒಂದು ಬುರ್ಡೆ ಎಲ್ಲಿಂದ ತಂದಿನ ಅನ್ನೋದಕ್ಕೆ ಮಹಾಜರಿ ಕರ್ಕೊಂಡು ಹೋಗಿದ್ದಾರೆ. ಅದ್ರ ನಂತರ ಬುರ್ಡೆ ಸಿಕ್ಕಿರೋ ವಿಷಯ ಗೊತ್ತಿದ್ರು ಕೂಡ ಇವರು ಅದನ್ನ ಹೊರಗಡೆ ಬಿಡ್ತಾ ಇಲ್ಲ. ಅಂದ್ರೆ ಅವ್ರು ಬಂದು ಮಾಧ್ಯಮದ ಮುಂದೆ ಇಷ್ಟಿಷ್ಟು ಬುರ್ಡೆ ಸಿಗ್ತಾ ಇದೆ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವ್ರು ಇದ್ರೆ ನಮ್ಗೆ ಮತ್ತೆ ಪ್ರಾಬ್ಲಮ್ ಆಗ್ತದಂತ ಬಹುಶಃ ಆ ಎಲ್ಲ ಕಾರಣ ಇಟ್ಕೊಂಡು ಕರ್ಕೊಂಡು ಹೋಗಿಲ್ಲ ಇರ್ಬೇಕು. ಆ ಎಲ್ಲ ಕಾರಣ ಇಟ್ಕೊಂಡು ಕರ್ಕೊಂಡು ಹೋಗಿಲ್ಲ ಇರ್ಬೇಕು. ನಮ್ಗೆ ಅನುಮಾನ ಈಗ ಪ್ರಾರಂಭ ಆಗ್ತಾ ಇದೆ. ನೀವು ಮೊದಲು ಮಾಡಿದಕ್ಕೂ ಈಗ ಆಗ್ತಾ ಇರೋದಕ್ಕೂ ಹೊಂದಾಣಿಕೆ ಆಗ್ತಾ ಇದೆ. ಚಿನ್ನಯ್ಯ ಬಂದಾಗ ಅವನು ಎಲ್ಲಿ ಹೆದರ್ಸಿ ನೀವು ಅದನ್ನ ದಿಕ್ಕು ತಪ್ಪುವಂತ ಕೆಲವು ಅಧಿಕಾರಿಗಳು ಮಾಡಿದಾರೋ ಅದೇ ರೀತಿ ಈಗ ನಡೀತಾ ಇದೆಯಲ್ಲ. ಆ ಕಾರಣಕ್ಕಾಗಿ ನಾವು SIT ಅನ್ನು ವಿರೋಧ ಮಾಡ್ತಿದ್ದೇವೆ. SIT ಅನ್ನು ವಿರೋಧ ಮಾಡ್ತಿಲ್ಲ, ತನಿಖೆ ನೀವು ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಮಾಡಿ ಅಂತ ಕೇಳ್ತಿದ್ದೇವೆ. ಇವತ್ತು ಅವನು ಕೂತ್ಕೊಂಡು ಮಾತಾಡಿರುವಂತ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಇನ್ನಾದ್ರೂ ನಿಮ್ಗೆ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಅನ್ಸೋದಿಲ್ವಾ? ಇದು ನಮ್ಮ ಪ್ರಶ್ನೆ. ನಾವು ಕೇಳ್ತಾ ಇರೋದು ಈ ಕಾರಣಗಳಿಗಾಗಿ. ಹಾಗಾಗಿ ಜನತೆಯಲ್ಲಿ ನಾವು ಹೇಳ್ತೇವೆ, ಇನ್ನೂ ಕೂಡ ನ್ಯಾಯ ಸಿಗದಿದ್ರೆ ನಾವು ನಮಗೆ ಮುಂದೆ ಉಳಿದಿರುವಂಥ ದಾರಿ ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ, ಜನ ಆಂದೋಲನ ಮಾಡ್ತೇವೆ. ಇಡೀ ದೇಶದಲ್ಲಿ ಜನ ಆಂದೋಲನ ಆಗಿ ಎಷ್ಟೋ ನ್ಯಾಯ ಸಿಗದಂಥ ಉದಾಹರಣೆಗಳಿದೆ. ಇನ್ನು ಮುಂದಿರೋ ದಾರಿ ಅದೇ ನಮಗೆ. ಇವ್ರು ಈ ರೀತಿ ಎಲ್ಲ ಪ್ರಕರಣವನ್ನು ಹಳ್ಳ ಹಿಡಿಸ್ತಾ ಹೋದ್ರೆ ಜನಸಾಮಾನ್ಯರಿಗೆ ನ್ಯಾಯ ಯಾವಾಗ ಸಿಗಬೇಕು? ಆ ಕಾರಣಕ್ಕಾಗಿ ನಾವೀಗತ್ತು ಹೋರಾಟ ಮಾಡಬೇಕಾಗಿದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇವೆ. ಹೋರಾಟ ಮಾಡೋದು ಅನಿವಾರ್ಯ ಆಗಿಬಿಟ್ಟಿದೆ ಈಗ. ಇದು ಇರುವಂಥ ಸಮಸ್ಯೆಗಳು. ಇದನ್ನು ನಾವು ಉಲ್ಲೇಖ ಮಾಡಿದ್ದೆ ಧರ್ಮಸ್ಥಳ ವಿರೋಧಿಗಳು. ನಾವು ಧರ್ಮಸ್ಥಳ ವಿರೋಧಿಗಳು, ಧರ್ಮ ವಿರೋಧಿಗಳು, ವೀರೇಂದ್ರ ಹೆಗ್ಡೆ ಅವರ ವಿರೋಧಿಗಳು ಈ ರೀತಿಯಾದ ಒಂದು ಇದನ್ನು ನಮ್ಮ ಮೇಲೆ ಕಟ್ತಾ ಇದ್ದಾರೆ. ಹಾಗಾದ್ರೆ ಇದಕ್ಕೆ ನ್ಯಾಯ ಕೊಡಿಸಿ ಅಲ್ಲ. ಯಾರು ವಿರೋಧಿಗಳಂತಿದಿ, ಯಾರು ನಮ್ಮನ್ನ ಷಡ್ಯಂತ್ರ ಅಂತಿದಿ, ಯಾರು ನಮ್ಮನ್ನು ಬುರುಡೆ ಗ್ಯಾಂಗ್ ಅಂತಿದಿ, ನ್ಯಾಯ ಕೊಡಿಸಿ. ನಾವು ಹೋರಾಟಕ್ಕೆ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಅನ್ನೋದೆಲ್ಲ ಮೊನ್ನೆ ದಿನ ಎಲ್ಲ ದಾಖಲಾತಿಗಳನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಷಡ್ಯಂತ್ರ ಯಾವುದೇ ರೀತಿ ಕಂಡು ಬಂದಿಲ್ಲ ಅನ್ನೋದು ನೀವೇ ಕೊಟ್ಟಿದ್ದೀರಿ. ಇನ್ನೂ ಕೂಡ ತನಿಖೆ ಮಾಡಿ, ಪ್ರತಿಯೊಬ್ಬರನ್ನು ತನಿಖೆ ಮಾಡಿ, ತಪ್ಪಂತ ಕಂಡ್ರೆ ಶಿಕ್ಷೆ ಮಾಡಿ. ಅದು ನ್ಯಾಯ ಕೊಡಿಸಿ, ನಮಗೆ ನ್ಯಾಯ ಕೊಡಿಸಿ. ನಮ್ಮ ಹೋರಾಟಗಾರನು ಶಿಕ್ಷೆ ಮಾಡಿ ತಪ್ಪು ಮಾಡಿದರೆ
ಆದರೆ ಇಲ್ಲಿ ಸತ್ತಂಥ ಇಷ್ಟು ಹೆಣಗಳಿಗೆ ಇಷ್ಟು ಸಮಸ್ಯೆಗಳಿಗೆ ನ್ಯಾಯ ಕೊಡಿಸಿ ನೀವು, ಅದು ನಮ್ಮ ಬೇಡಿಕೆ. ಓಕೆ ಸರ್, ಇದರ ಜೊತೆಗೆ ಕೊನೆಯದಾಗಿ ಪದ್ಮಲತಾ ಕೇಸು ಮತ್ತು ವೇದವಲ್ಲಿ ಕೇಸ್ ಜೊತೆಗೆ ಈ ಆನೆ ಮಾವುತನ ಕೇಸ್, ಇದ್ರ ಜೊತೆಗೆ ಇನ್ನು ಪರ್ಯಾಯವಾಗಿ ನಡೀತಾ ಇರ್ತಕ್ಕಂಥದ್ದು SIT ಈ ಕೇಸ್ಗಳನ್ನು ಹೇಗೆ ಕನ್ಸಿಡರ್ ಮಾಡುತ್ತೋ ಗೊತ್ತಿಲ್ಲ, ಬಟ್ ದೂರ ಅಂತೂ ಹೋಗಿದೆ ಪದ್ಮಲತಾ ಕೇಸ್ ಸಂಬಂಧಪಟ್ಟ ಹಾಗೆ. ನೋಡಿ, ಇಲ್ಲಿ 76ರಲ್ಲಿ ವೇದವಲ್ಲಿ ಪ್ರಕರಣ ನಡೀತದೆ. ವೇದವಲ್ಲಿ ಯಾರು? ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ SDM ಕಾಲೇಜಿನ ಶಿಕ್ಷಕಿಯು. ಅವಳಿಗೆ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ KITಗೆ ಹೋಗಿ ಮುಖ್ಯ ಶಿಕ್ಷಕಿಯಾಗಿ ಬಡ್ತಿ ತಗೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಸಮಯದ ನಂತರ ಆ ವೇದವಲ್ಲಿಯವರ ಮನೆಯಲ್ಲಿಯೇ ಅವಳನ್ನ ಕೊಲೆ ಮಾಡಲಾಗುತ್ತೆ, ಪೆಟ್ರೋಲ್ ಹಾಕಿ ಕೊಲೆ ಮಾಡಲಾಗುತ್ತೆ. ಅದ್ರಲ್ಲೂ ಕೂಡ ಅವರು ಗಂಡನ ಆರೋಪಿ ಅಂತ ಮಾಡಕೊಳ್ತಾರೆ ಒಂದನೇದಾಗಿ. ಅದಾದ ನಂತರ 1976ರಲ್ಲಿ ಪದ್ಮಲತಾ ಪ್ರಕರಣ ನಡೆಯುತ್ತೆ. ಅದು ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಅವರ ತಂದೆ ಪಂಚಾಯತ್ನ ಎಲೆಕ್ಷನ್ ನಿಂತಿದ್ದಾರೆ ಅನ್ನುವ ಕಾರಣಕ್ಕೆ ವಿರೋಧಗಳು ನಡೀತದೆ. ಆ ಸಂದರ್ಭದಲ್ಲಿ ಇವರನ್ನ ಕಿಡ್ನಾಪ್ ಆಗುತ್ತೆ. ಅವಳ ಹೆಣ ಅತ್ಯಾಚಾರ ಆಗಿ 56 ದಿನಗಳ ನಂತರ ನೇತ್ರಾವತಿ ನದಿಯಲ್ಲಿ ಕಟ್ಟಿದ ಸ್ಥಿತಿಯಲ್ಲಿ ಸಿಗ್ತದೆ. ಅಲ್ಲೂ ಕೂಡ ಆರೋಪಿನ ಯಾರು ಮಾಡ್ತಾರೆ ಕೇಳಿದ್ರೆ ತಂದೆನೇ ಮಾಡ್ತಾರೆ, ತಂದೆನೇ ಮಾಡ್ಲಿಕ್ಕೆ ಹೊರಡ್ತಾರೆ. ಅದಾದ ನಂತರ 2012ರಲ್ಲಿ ಸೌಜನ್ಯ ಕೊಲೆಯ ಪ್ರಕರಣಕ್ಕಿಂತ 20 ದಿನ ಮೊದಲು ಆನೆ ಮಾವುತ ಮತ್ತು ನಾರಾಯಣ ಯಮುನರ ಕೊಲೆ ನಡೀತದೆ. ಅದನ್ನೇನ್ ಮಾಡ್ತಾರೆ ಕೇಳಿದ್ರೆ ಹಕ್ಕಿ ಪಿಕ್ಕಿ ಜನಾಂಗ ಬಂದಿದೆ, ಅವ್ರು ಕಳ್ತನಕ್ಕಾಗಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತಾರೆ. ಹಕ್ಕಿ ಪಿಕ್ಕಿ ಜನಾಂಗದವರು ಮುರುಕು ಮಾಡಿನ ಬಾಗಿಲಿಲ್ದೇ ಇರೋ ಮನೆಗೆ ಹೋಗಿ ಕಳ್ತನ ಮಾಡ್ತಾರೆ ಅಂದ್ರೆ ಅವರು ಕಳ್ತನ ಮಾಡಿ ಕಿವಿಯಲ್ಲಿರೋ ಓಲೆಗಳು ಕಳ್ತನ ಆಗಲ್ಲ, ಕುತ್ತಿಗೆಯಲ್ಲಿರೋ ಸರ ಕಳ್ತನ ಆಗಲ್ಲ, ಟ್ರಂಕ್ ಅಲ್ಲಿ ಇರುವುದನ್ನು ಕತ್ಕೊಂಡು ಹೋಗಿದೆ ಅಂತ. ಟ್ರಂಕ್ ಅಲ್ಲಿ ಏನು ಕೋಟಿ ಚಿನ್ನ ಇಟ್ಟಿದ್ದಾನ ಅವನು ಊಟಕ್ಕೂ ಗೊತ್ತಿಲ್ಲದೆ ಒದ್ದಾಡ್ತಿರುವಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಕ್ಕಾಗದೆ ಮನೆಯಲ್ಲೇ ಇದ್ದವನು. ಅವನು ತಂಗಿ ಯಮುನ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿರುವವಳು. ಈ ನಾರಾಯಣನವರ ತಂದೆ ಮತ್ತು ಅವರ ತಂದೆಲ್ಲ ಕೂಡ ತಲತಲಾಂತರದಿಂದ ಧರ್ಮಸ್ಥಳದ ಆನೆ ಮಾವತ್ನಾಗಿ ಕೆಲಸ ಮಾಡ್ತಿರುವರು. ಸದ್ಯ ಆ ಸಾವಿನ ಸಂದರ್ಭದಲ್ಲಿ ಆನೆ ಮಾವತಕ್ಕೆ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅವನು, ಅದು ಆಗುದಿಲ್ಲ ಅಂತ ಬಿಟ್ಟಿದ್ದಾನೆ. ಯಮುನಾ ಆ ಟೈಮ್ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡ್ತಿದ್ರು. ಅವರಿಬ್ಬರದ್ದು ಕೂಡ ಮರ್ಡರ್ ಆಗುತ್ತೆ. ಇವತ್ತಿಗೂ ಕೂಡ ಆರೋಪಿ ನಾಪತ್ತೆ. ಪೊಲೀಸ್ ಇಲಾಖೆ ಹೇಳ್ತದೆ, ಸಿ ರಿಪೋರ್ಟ್ ಹಾಕ್ತದೆ ಪೊಲೀಸ್ ಇಲಾಖೆ. ನೋಡಿ ಯಾವ ಕೇಸಿಗೆ ಸಿ ರಿಪೋರ್ಟ್ ಹಾಕಿರೋ ಸರ್? ಆನೆ ಮಾವುತ ಕೇಸಲ್ಲಿ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕ್ತದೆ. ಪತ್ತೆಯಾಗದ ಪ್ರಕರಣ ಅಂತೂ ವರದಿ ಕೊಟ್ಟು ಕೊನೆಯದಾಗಿ ಆರೋಪಿಗಳು ಪತ್ತೆಯಾಗದ ಪ್ರಕರಣವೆಂದು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸುತ್ತಿದ್ದು ಮಾನ್ಯ ನ್ಯಾಯಾಲಯವು ಸ್ವೀಕರಿಸಿ ನೀಡಬೇಕಾಗಿ ನ್ಯಾಯಾಲಯದಲ್ಲಿ ಮುಖ್ಯ ಪ್ರಾರ್ಥನೆ. ಅಂದ್ರೆ ಅಷ್ಟು ಪೊಲೀಸ್ ಇಲಾಖೆ ಹದಗೆಟ್ಟಿದೆಯಾ ಅಂತ ನಮ್ಮ ಪ್ರಶ್ನೆ. ಅಲ್ಲೂ ಇಲ್ಲ. ಅದಾದ ನಂತರ 20 ದಿನ ನಂತರ ಸೌಜನ್ಯ ಕೊಲೆ ಪ್ರಕರಣ ಆಗುತ್ತೆ, ಅಲ್ಲಿಯೂ ನ್ಯಾಯ ಇಲ್ಲ. 2010ರಲ್ಲಿ ಒಂದು ಕೊಲೆ ಪ್ರಕರಣ ಆಗುತ್ತೆ, ಅಲ್ಲಿಯೂ ನ್ಯಾಯ ಇಲ್ಲ. ಒಟ್ಟಾರೆ ಧರ್ಮಸ್ಥಳದಲ್ಲಿ ಯಾರು ಸತ್ತು ಹೋದ್ರೂ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದ್ರೆ ಒಂದು ಸರ್ಕಾರ ಒಪ್ಕೊಳ್ಬೇಕು ನಮ್ಮ ಪೊಲೀಸ್ ಇಲಾಖೆ ಅಸಮರ್ಥ ಆಗಿದೆ ಅಂತ, ಇಲ್ಲ ಅಲ್ಯಾರೋ ಪ್ರಭಾವಿಗಳು ಇದನ್ನೆಲ್ಲ ಮುಚ್ಚಿ ಹಾಕ್ತಿದ್ದಾರಂತ. ಇದೆರಡನ್ನಾದ್ರೂ ಸರ್ಕಾರ ಒಪ್ಕೊಳ್ಬೇಕು, ಆ ಬಗ್ಗೆ ತನಿಖೆ ನಡೆಸಬೇಕು. 83ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಅಲ್ಲಿ ಆದಂತ ಅನಾಚಾರಗಳ ಬಗ್ಗೆ ಅಂದಿನ ವಿಧಾನಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರುವ ಸಂದರ್ಭದಲ್ಲಿ ಸದನದಲ್ಲಿ ಧ್ವನಿ ಎತ್ತಾರೆ. ಚರ್ಚೆ ಆಗಿದೆ. ಅಲ್ಲಿ ಸತ್ತಂತ ಯಾರೋ 3 ಜನರ ಹೆಣವನ್ನು ಕೊಡೋದಿಲ್ಲ, ನಮ್ಗೆ ಗಮನಕ್ಕೆ ಬಾರದೆ ಸುಟ್ಟಾಕ್ತಾರೆ, ನಾವು ಹೋದ್ರೆ ಉಡಾಫೆ ಮಾತಾಡಿ ಹೊಡೆದು ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಹಲವಾರು ಚರ್ಚೆಗಳು ನಡೀತದೆ. ಅದಾದ ನಂತರ 2086ರಿಂದ ಸದನದಲ್ಲಿ ಕಂಟಿನ್ಯೂ ವೇದವಲ್ಲಿ ಪದ್ಮಲತಾ ಪ್ರಕರಣದ ಬಗ್ಗೆ ಬಿಜೆಪಿಯವರು ಸದನದಲ್ಲಿ ಚರ್ಚೆ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಬಹಿಷ್ಕಾರ ಮಾಡ್ತಾರೆ ಸದನವನ್ನ. ಅಂದಿನ ಬಿಜೆಪಿಯವರು ಸದನದಲ್ಲಿ ಇದೇ ಧರ್ಮಸ್ಥಳ ವಿಚಾರವಾಗಿ ಹೋರಾಟ ಮಾಡಿದಾಗ ಧರ್ಮಸ್ಥಳಕ್ಕೆ ಕಳಂಕ ಬರಲಿಲ್ಲ, ಧರ್ಮಸ್ಥಳದಲ್ಲಿ ಕ್ಷೇತ್ರ ಹಾಳಾಗಿಲ್ಲ, ಇವರಿಗೆ ಕಳಂಕ ಬಂದಿಲ್ಲ. ಇವತ್ತು ಅದೇ ಪದ್ಮಲತಾ ಪ್ರಕರಣ, ಅದೇ ಸೌಜನ್ಯ ಪ್ರಕರಣ, ಅದೇ ಯಮುನಾ ನಾರಾಯಣ ಪ್ರಕರಣ ಹಿಡ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡಿದ್ರೆ ಷಡ್ಯಂತ್ರ ನಡೀತದೆ ಬಿಜೆಪಿಯವರಿಗೆ. ಅಂದಿನ ಬಿಜೆಪಿ ಯಾವುದು, ಇಂದಿನ ಬಿಜೆಪಿ ಯಾವುದು? ನೀವು ಕಾಲಕ್ಕೆ ಅಜೆಂಡಾವನ್ನು ಚೇಂಜ್ ಮಾಡ್ಕೊಂತಿದ್ದೀರಾ. ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಅಜೆಂಡಾಗಳ. ಆವತ್ತು ನಿಮ್ಗೆ ಹಿಂದುತ್ವ ಇರ್ಲಿಲ್ವಾ? ಇವತ್ತು ಬೇರೆ ಹಿಂದುತ್ವ ಆಯ್ತಾ? ಅಂದ್ರೆ ಒಟ್ಟಾರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ವಿಷಯ ಬೇಕು, ಹಿಡ್ಕೊಂಡು ಹೋರಾಟ ಮಾಡ್ತಿದ್ದೀರಿ. ಇದಕ್ಕೆಲ್ಲ ಜನ ಒಂದಿನ ಬಿಜೆಪಿ ಸರ್ಕಾರಕ್ಕೆ ಒಂದಿನ ಉತ್ತರ ಕೊಡ್ತದೆ.
ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೇನೆ ಕೇಳಿದ್ರೆ, ಸೌಜನ್ಯ ಹೋರಾಟಗಾರರಲ್ಲಿ 90% ಜನ ಬಿಜೆಪಿ ಮತ್ತು ಸಂಘ ಪರಿವಾರದವರೇ ಇದ್ದಿರುವಂಥದ್ದು. ಸೌಜನ್ಯ ಹೋರಾಟದಲ್ಲಿ ಇರುವಂತವರೇ ಬಿಜೆಪಿ ಮತ್ತು ಸಂಘ ಪರಿವಾರದವರೇ. ಹಾಗಾಗಿ ಬಿಜೆಪಿಗೆ ಇದೊಂದು ಪಾಠ ಮುಂದಿನ ದಿನದಲ್ಲಿ ಜನರೇ ಕಲಿಸ್ತಾರೆ. ನಿಮ್ಮ ಅಜೆಂಡಾವನ್ನು ಬದಲಾಯಿಸ್ತೀರಿ, ಜನ ನಿಮ್ಮನ್ನು ಬದಲಾಯಿಸ್ತಾರೆ, ತಿರಸ್ಕಾರ ಮಾಡ್ತಾರೆ. ಈಗಾಗಲೇ ತಿರಸ್ಕಾರ ಕೊಟ್ಟಿದ್ದಾರೆ. ಮುಂದಿನ ದಿನ ಕಾಯಂ ಆಗಿ ಕರ್ನಾಟಕದ ಬಿಜೆಪಿಯನ್ನು ಮೂಲೆ ಗುಂಪು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ರಾಜಕೀಯ ಮಾತಾಡ್ತಾ ಇಲ್ಲ, ನಿಮ್ಮ ನಾಟಕವನ್ನು ಬಹಿರಂಗಪಡಿಸ್ತಾ ಇದ್ದೇವೆ. ನಿಮ್ಮ ನಾಟಕ ಇದೆಯಲ್ಲ, ಹಿಂದುತ್ವದ ನಾಟಕ, ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ. ನಿಮಗೆ ಅಷ್ಟು ನೈತಿಕತೆ ಇದ್ದಿದ್ರೆ ನೀವು 86ರಲ್ಲಿರೋ ಬಿಜೆಪಿ ಯಾವುದು, 2025ರಲ್ಲಿರೋ ಬಿಜೆಪಿ ಯಾವುದು, ಈ ಹಿಂದೆ ಹೋರಾಟ ಮಾಡಿದ ಬಿಜೆಪಿ ಯಾವುದು, ಮೊನ್ನೆ ಸೌಜನ್ಯ ಮನೆಗೆ ಬಂದ ಬಿಜೆಪಿ ಯಾವುದನ್ನು ಸ್ಪಷ್ಟಪಡಿಸ್ಬೇಕಲ್ಲ ನೀವು. ಅಂದರೆ ನಿಮಗೆ ಅನುಕೂಲ ಇದ್ದಾಗ ಏನು ಬೇಕಾದರೂ ಮಾಡ್ಬೋದು. ನೀವೇನು ಹೇಳಿಕೆ ಕೊಟ್ಟರು ಕೂಡ ಅದನ್ನು ಜನ ಒಪ್ಕೊಳ್ಬೇಕಂತನಾ? ನೀವು ಹಾಗಾದರೆ ಸೌಜನ್ಯ ಪ್ರಕರಣದ ಬಗ್ಗೆ ಹೋರಾಟ ಮಾಡಿಯಲ್ಲ, ಪದ್ಮಾವಲತಾ, ವೇದವಲ್ಲಿ, ನಾರಾಯಣ ಯಮುನ ಪ್ರಕರಣದ ಬಗ್ಗೆ ಹೋರಾಟ ಮಾಡಿಯಲ್ಲ. ಅಂದರೆ ನಿಮಗೆ ಮುಸ್ಲಿಮರು ಕೊಂದ್ರೆ ಮಾತ್ರ ನಿಮ್ಮ ಹೋರಾಟವಾ? ಹಿಂದೂಗಳು ಯಾರಾದರೂ ಸತ್ರೆ ನಿಮಗೆ, ಹಿಂದೂಗಳನ್ನು ಕೊಂದ್ರೆ ನಿಮ್ಮ ಹೋರಾಟ ಇಲ್ವಾ? ಅಥವಾ ಬಿಜೆಪಿಯಲ್ಲಿಯೇ ಕೆಲವು ಹಿಂದೂಗಳು ಯಾರನ್ನಾರು ಕೊಂದ್ರೆ ನಿಮ್ಮ ಹೋರಾಟ ಇಲ್ವಾ? ಇದು ನಮ್ಮ ಪ್ರಶ್ನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ನಿಮಗೆ ಉತ್ತರ ಕೊಡ್ತಾರೆ. ಆದರೆ ಇದೆಲ್ಲ ಪ್ರಕರಣದಿಂದ ಹಿಂದೆ ಸರಿಯುವಂಥ ಪ್ರಶ್ನೆನೇ ಇಲ್ಲ. ನ್ಯಾಯ ಸಿಗುವವರೆಗೆ ಹೋರಾಟ ಮಾಡ್ತೇವೆ, ನ್ಯಾಯ ಸಿಗ್ತದೆ ಅನ್ನೋಂಥ ಭರವಸೆ ನಮಗಿದೆ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ವಾ, ಇದೊಂದು ಕಂಪ್ಲೀಟ್ ಸಂದರ್ಶನ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಆರಂಭದಿಂದ ಸೌಜನ್ಯ ಕೇಸ್ ಶುರುವಾದಾಗಿದ್ದರಿಂದ ನಾನು ಸಂತೋಷ್ ರಾವ್ ಈ ಪ್ರಕರಣದಲ್ಲಿ ಹೇಗೆ ಅವನ್ನ ಲಾಕ್ ಮಾಡಲಾಯಿತು ಅಂತ ಹೇಳ್ಬೋದು. ಸಹಜವಾಗಿ ಇವೆಲ್ಲ ದಾಖಲೆಗಳನ್ನು ನೋಡಿದಾಗ ನನಗೆ ಅದೇ ಅನುಮಾನ ಬರುತ್ತೆ. ಯಾಕೆಂದರೆ ಒಬ್ಬ ಜಡ್ಜ್ ಕೊಟ್ಟಂಥ ವರದಿ, ಅವರು ಕೊಟ್ಟಂಥ ಆದೇಶಗಳ ಆಧಾರದ ಮೇಲೆ ಮಾತನಾಡೋದಾದರೆ ಯಾವ ದಾಖಲೆಗಳು ಬಹಳಷ್ಟು ಪುಷ್ಟಿ ನೀಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ. ಸಂತೋಷ್ ರಾವ್ ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ, ಆತ ಅಲ್ಲದೇ ಇದ್ದರೆ ಯಾರು ಅನ್ನೋದು ಮತ್ತೆ 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 ಕಾಡ್ತಕ್ಕಂಥದ್ದು. ಈ ಥರ ಚರ್ಚೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ, ನಡೆಯಬೇಕು. ಯಾಕೆಂದರೆ ಈ ಕೇಸ್ನಲ್ಲಿ ಒಂದು ಲಾಜಿಕಲ್ ಎಂಡ್ ಆಗಬೇಕು ಅಂತ ನಾನು ಬಯಸ್ತೀನಿ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.